ಹಲೋ ಫ್ರೆಂಡ್ಸ್, ಒಂದು ಸಲ ಹೇಳದೆ ಹೋದರೆ ಜೀವನ ಪೂರ್ತಿ ಅಯ್ಯೋ ಹೇಳ್ಬೇಕಾಗಿತ್ತು ಅಂತ ಗಿಲ್ಟ್ ಇರುತ್ತೆ ಅಲ್ವಾ. ಅದಕ್ಕೆ ಇವತ್ತು ನನ್ನ ಹೃದಯದ ಮಾತು ಹೇಳ್ತೀನಿ. ವೆಲ್ಕಮ್ ಟು ಎಪಿಸೋಡ್ 6 ಹೃದಯದ ಮಾತು. ಬನ್ನಿ ಶುರು ಮಾಡೋಣ. ಎಪಿಸೋಡ್ 6 ಪ್ರಪೋಸ್ ಪ್ಲಾನ್. ಹೃದಯದ ಮಾತು. ಅರ್ಜುನ್, ನಾಳೆ ರೋಹಿತ್ ನನ್ನ ಮನೆಗೆ ಬರ್ತಿದ್ದಾನೆ. ನನ್ನ ಅಪ್ಪ ಅಮ್ಮನನ್ನ ಮೀಟ್ ಮಾಡೋಕೆ. ನೀನು ಏನು ಹೇಳ್ತೀಯಾ? ನಿಧಿ ಮೆಸೇಜ್. ರಾತ್ರಿ 11:47ಕ್ಕೆ. ನನ್ನ ಫೋನ್ ಸ್ಕ್ರೀನ್ ಮೇಲೆ ನನ್ನ ಹೃದಯದ ಮೇಲೆ ಚಾಕು ಇಟ್ಟಂಗೆ ಅಲ್ಲ, ಚಾಕು ತಿರುಗಿಸ್ದಂಗೆ ಆಯಿತು. ಮನೆಗೆ ಬರ್ತಿದ್ದಾನೆ, ಅಪ್ಪ ಅಮ್ಮನನ್ನ ಮೀಟ್ ಮಾಡೋಕೆ. ಆದರೆ ಎಲ್ಲ ಫಿಕ್ಸ್ ಆಗೋಯ್ತು. ನಾನು ಔಟ್ ಟೈಮ್ ಓವರ್. 3 ವರ್ಷದ ಕಾಯುವಿಕೆ, 300 ದಿನದ ಕನಸು, 3000 ಸಲ ಅವಳ ಹೆಸರು ಜಪಿಸಿದ್ದು ಎಲ್ಲ 3 ಸೆಕೆಂಡ್ನಲ್ಲಿ ಸುಟ್ಟು ಬೂದಿ ಆಯಿತು. ನಾನು ರಿಪ್ಲೈ ಮಾಡಿದ್ದೆ, ಕೈ ನಡುಗುತ್ತಾ, ಬೆರಳು ಕೇಳ್ತಿಲ್ಲ. ಸೂಪರ್ ನಿಧಿ, ಐ ಆಮ್ ಹ್ಯಾಪಿ ಫಾರ್ ಯು, ಆಲ್ ದ ಬೆಸ್ಟ್. ಸುಳ್ಳು, ನಾನು ಹ್ಯಾಪಿ ಅಲ್ಲ, ನಾನು ಸಾಯ್ತಾ ಇದ್ದೆ. ಒಳಗೊಳಗೆ ಸೈಲೆಂಟ್ ಆಗಿ, ಕಿರುಚೋಕೆ ಆಗದೆ ನೋವು. ಅದು ಫೋನ್ ಬಿಸಾಕಿ ಮಲಗಿದೆ, ಸೀಲಿಂಗ್ ಫ್ಯಾನ್ ನೋಡ್ತಾ. ಆದರೆ ನಿದ್ದೆ ಬರುತ್ತಾ? ಕಣ್ಣು ಮುಚ್ಚಿದ್ರೆ ಅವಳ ಮುಖ ನಗ್ತಾ ಇರೋದು, ಕಣ್ಣು ಬಿಟ್ಟರೆ ಅವಳ ನೆನಪು, ರೋಹಿತ್ ಕೈ ಹಿಡಿದುಕೊಂಡಿರೋದು. ನಿದ್ದೆ ಬರಲಿಲ್ಲ, ಬರೀ ಕನಸು. ಹೊಡೆಯ ಸೌಂಡ್ ಕೇಳಿಸ್ತಿತ್ತು. ಬೆಳಗ್ಗೆ 4:15 ಎದ್ದು ಕನ್ನಡಿ ಮುಂದೆ ನಿಂತೆ. ಕಣ್ಣು ಕೆಂಪಾಗಿತ್ತು. 3 ವರ್ಷದಿಂದ ಹಳದೆ ಇಟ್ಕೊಂಡಿದ್ದ ನೀರು ಇವತ್ತು ಬಂದುಬಿಡ್ತು ಅನಿಸುತ್ತೆ. ಆಗ ಒಂದು ಡಿಸಿಷನ್ ತಗೊಂಡೆ. ಇದು ನನ್ನ ಲಾಸ್ಟ್ ಚಾನ್ಸ್ ಅಲ್ಲ, ಇದು ನನ್ನ ಒಂದೇ ಒಂದು ಚಾನ್ಸ್. ಕಾಲೇಜ್ ಲಾಸ್ಟ್ ಡೇ, ಫೇರ್ವೆಲ್ ಡೇ. ಇವತ್ತು ಹೇಳಲ್ಲ ಅಂದರೆ ಮತ್ತೆ ಯಾವತ್ತೂ ಹೇಳೋಕೆ ಆಗಲ್ಲ. ಅವಳು ಬೇರೆಯವನ ಕೈ ಹಿಡಿದ ಮೇಲೆ ನನ್ನ ಪ್ರೀತಿಗೆ ಬೆಲೆ ಇರಲ್ಲ, ಅದು ಕಸ ಆಗುತ್ತೆ. ಪ್ಲ್ಯಾನ್ ಮಾಡಿದೆ. ಒಂದು ರೆಡ್ ರೋಸ್, ಫ್ರೆಶ್ ಆಗಿರಬೇಕು ಅವಳ ಹಾಗೆ. ಒಂದು ಲೆಟರ್, ಬಿಳಿ ಪೇಪರ್, ಕಪ್ಪು ಇಂಕ್. ಲೆಟರ್ನಲ್ಲಿ ಬರೀ 3 ಲೈನ್. 3 ವರ್ಷದ ಪ್ರೀತಿಗೆ 3 ಲೈನ್ ಸಾಕು. ನಿಧಿ, ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ, ನಿನ್ನನ್ನು ಪ್ರೀತಿಸ್ತಿದ್ದೆ 3 ವರ್ಷದಿಂದ. ಒಂದೇ ಒಂದು ಚಾನ್ಸ್ ಕೊಡ್ತೀಯ? ನಿನ್ನ ಅರ್ಜುನ್. ಸಿಂಪಲ್, ಡೈರೆಕ್ಟ್, ಹೃದಯದಿಂದ. ಯಾವುದೇ ಫಿಲ್ಮ್ ಇಲ್ಲದೆ, ಡೈಲಾಗ್ ಇಲ್ಲ. ಸಂಜೆ 4 ಗಂಟೆ, ಕಾಲೇಜ್ ಗ್ರೌಂಡ್, ಫೇರ್ವೆಲ್ ಫಂಕ್ಷನ್. DJ ಸಾಂಗ್ ಪ್ಲೇ ಆಗ್ತಿತ್ತು. ಯಾರು ಇವನು? ಯಾರು? ನನ್ನ ಲೈಫ್ ಸಾಂಗ್ ಥರ ಕೇಳ್ತಿತ್ತು. ಎಲ್ಲರೂ ಫೋಟೋ ತಗೋತಿದ್ರು, ಅಳ್ತಿದ್ರು, ನಗ್ತಿದ್ರು. ಶಾರ್ಟ್ ಮೇಲೆ ಐ ವಿಲ್ ಮಿಸ್ ಯು ಬಳಸಿಕೊಳ್ತಿದ್ರು. ಲಾಸ್ಟ್ ಡೇ ಎಮೋಷನ್. ಗಾಳಿಯಲ್ಲಿ ಕೂಡ ದುಃಖ ತೇಲಾಡ್ತಿತ್ತು. ಆಗ ಅವಳು ಸಿಕ್ಕಿದಳು, ಬ್ಲೂ ಸಿಲ್ಕ್ ಸ್ಯಾರಿಯಲ್ಲಿ. ದೇವತೆ, ನನ್ನ ದೇವತೆ, 3 ವರ್ಷದಿಂದ ಪೂಜೆ ಮಾಡ್ತಿದ್ದ ದೇವತೆ. ಪಕ್ಕದಲ್ಲಿ ರೋಹಿತ್, ಅವಳ ಕೈ ಹಿಡಿದುಕೊಂಡು ಅವಳ ಸೀರೆಯ ಸೆರಗು ಸರಿ ಮಾಡ್ತಿದ್ದಾನೆ. ನನ್ನ ಕೆಲಸ ಅವನು ಮಾಡ್ತಿದ್ದಾನೆ. ನನ್ನ ಹೃದಯ ಮತ್ತೆ ಒಡೆದು ಹೋಯ್ತು. ಈ ಸಲ ಸೌಂಡ್ ಬಂತು, ಕ್ರ್ಯಾಕ್. ಆದರೆ ನಾನು ಹಿಂದೆ ಸರಿಯಲಿಲ್ಲ. ಇದು ಲಾಸ್ಟ್ ಚಾನ್ಸ್. ಗೆದ್ರೆ ಜೀವನ, ಸೋತ್ರೆ ಸಾವು. ಅಲ್ಲ, ಸತ್ತ ಹಾಗೆ ಬದುಕೋದು. ನಾನು ಅವರ ಹತ್ರ ಹೋದೆ. ಪ್ರತಿ ಹೆಜ್ಜೆ 100 kg ತೂಕ. ಹಾಯ್ ರೋಹಿತ್, ಹಾಯ್ ನಿಧಿ. ನನ್ನ ಧ್ವನಿ ಗಟ್ಟಿಯಾಗಿತ್ತು, ಸತ್ತವನ ಧ್ವನಿ ಥರ ಅಲ್ಲ, ಸಾಯೋಕೆ ರೆಡಿ ಇರೋವನ ಧ್ವನಿ ಥರ. ಹರಿ ಅರ್ಜುನ್, ಬಾಬಾ. ನಿಧಿ ಖುಷಿಯಿಂದ ಕರೆದಳು. ಅವಳ ಕಣ್ಣಲ್ಲಿ ಯಾವುದೇ ಫೀಲಿಂಗ್ ಇಲ್ಲ. ನನ್ನ ಪಾಲಿಗೆ ಫೀಲಿಂಗ್ಸ್. ರೋಹಿತ್, ಇದು ನನ್ನ ಬೆಸ್ಟ್ ಫ್ರೆಂಡ್ ಅರ್ಜುನ್. ನಾನು ಹೇಳಿದ್ನಲ್ಲ, ಬೆಸ್ಟ್ ಫ್ರೆಂಡ್. ಆ ಪದ ಮತ್ತೆ ಚಾಕು ಥರ ಚುಚ್ಚಿತು. ಈ ಸಲ ಹಾರ್ಟ್ಗೆ ಡೈರೆಕ್ಟ್. 3 ವರ್ಷದ ಪ್ರೀತಿಗೆ ಅವಳು ಕೊಟ್ಟ ಟೈಟಲ್, ಬೆಸ್ಟ್ ಫ್ರೆಂಡ್. ರೋಹಿತ್ ಕೈ ಕುಲುಕಿದ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ನನ್ನ ಕೈ ಕುಲುಕಿದ. ಅದು ನನ್ನ ಎದುರಾಳಿ ಜೊತೆ, ನನ್ನ ಕನಸನ್ನ ಕದ್ದವನ ಜೊತೆ. ಅವನ ಕೈ ಬೆಚ್ಚಗಿನ, ನನ್ನ ಕೈ ಐಸ್ಯು ಥರ. ನಿಧಿ, 1 ನಿಮಿಷ ಸಿಗುತ್ತಾ? ಪರ್ಸ್ನಲ್ ಮಾತಾಡಬೇಕು. ನನ್ನ ಕೈಯಲ್ಲಿ ರೋಸ್, ಜೇಬಲ್ಲಿ ಲೆಟರ್, ಹೃದಯದಲ್ಲಿ 3 ವರ್ಷದ ಭಾರ. ಅವಳು ರೋಹಿತ್ ಮುಖ ನೋಡಿದಳು. ಅವನು ಶೂರ್, ಟೇಕ್ ಯುವರ್ ಟೈಮ್ ಅಂದ, ಜೆಂಟಲ್ ಮ್ಯಾನ್ ಥರ. ನಾವು ಸ್ವಲ್ಪ ದೂರ ಹೋದೆವು, ಮರದ ಕೆಳಗೆ. ನಾವು ಮೊದಲ ಸಲ ಮಾತಾಡ್ತಿದ್ದ ಮರ. ಏನು ಅರ್ಜುನ್, ಎನಿಥಿಂಗ್ ಸೀರಿಯಸ್? ಅವಳು ಸಣ್ಣ ಧ್ವನಿಯಲ್ಲಿ ಕೇಳಿದಳು. ಅವಳ ಹಣೆಯ ಮೇಲೆ ಸಣ್ಣ ಗೆರೆ. ಕನ್ಸರ್ನ್. ನನ್ನ ಮೇಲೆ ಅಲ್ಲ, ನನ್ನ ಪ್ರಾಬ್ಲಮ್ ಮೇಲೆ. ನಾನು ರೋಸ್ ಮುಂದೆ ಚಾಚಿದೆ, ಕೈ ನಡುಗುತ್ತಾ. ಇಡೀ ದೇಹ ನಡುಗ್ತಾ ಇತ್ತು. ಕಣ್ಣಲ್ಲಿ ನೀರು, 3 ವರ್ಷದ ನೀರು ಡ್ಯಾಮ್ ಒಡೆದಂಗೆ ಬರ್ತಿತ್ತು. ನನ್ನ ಹಾರ್ಟ್ ಬೀಟ್ ನನಗೆ ಕೇಳ್ತಿತ್ತು, ಲಬ್ ಡಬ್ ಅಂತ. ನಿಧಿ, ಐ ಲವ್ ಯು. 3 ವರ್ಷದಿಂದ ನನ್ನ ಲೈಫ್. ನೀನು ಇಲ್ಲ ಅಂದರೆ ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡ್ತೀಯಾ? ನನ್ನ ಮಾತು ಮುಗಿಯೋ ಮೊದಲೇ ಅವಳ ಮುಖ ಬದಲಾಯಿತು. ಶಾಕ್, ಆಮೇಲೆ ದುಃಖ, ಆಮೇಲೆ ಪೀಠಿಕೆ, ಕರುಣೆ. ನನಗೆ ಬೇಕಾಗಿದ್ದು ಪ್ರೀತಿ, ಅವಳು ಕೊಟ್ಟಿದ್ದು ಕರುಣೆ. ಅರ್ಜುನ್, ಅವಳು ಮೆಲ್ಲಗೆ ಅಂದಳು. ಅವಳ ಧ್ವನಿಯಲ್ಲಿ ನೋವಿತ್ತು. ನನ್ನ ನೋವು ಅಲ್ಲ, ನಾನು ನೋಯಿಸ್ತಿದ್ದೀನಿ ಅಂತ. ಯಾಕೆ ಹೀಗೆ ಹೇಳ್ತಿದ್ದೀಯಾ? ಯಾಕೆ ಮೊದಲೇ ಹೇಳಲಿಲ್ಲ? ನಾನು ರೋಹಿತ್ಗೆ ಕಮಿಟ್ ಆಗಿದ್ದೀನಿ. ನಾಳೆ ನಮ್ಮ ಎಂಗೇಜ್ಮೆಂಟ್.
ಫ್ಯಾಮಿಲಿ ಫಂಕ್ಷನ್ ಎಲ್ಲ ರೆಡಿ ಆಗಿದೆ. ಎಂಗೇಜ್ಮೆಂಟ್ ಆ ವರ್ಡ್ ಕೇಳಿ ನನ್ನ ಕೈ ಕಾಲು ಬೆಳಗಿನ ಭೂಮಿ ಕುಸಿಯಿತು. ನಾನು ಲೇಟ್ ಆಗಿದ್ದೆ, ತುಂಬ ಲೇಟ್, 3 ವರ್ಷ ಲೇಟ್. ಟ್ರೈನ್ ಹೋಗಿ 3 ಗಂಟೆ ಆಮೇಲೆ ಸ್ಟೇಷನ್ಗೆ ಬಂದಂಗೆ. ಸಾರಿ ಅರ್ಜುನ್, ನಿಜವಾಗ್ಲೂ ಸಾರಿ. ಅವಳ ಕಣ್ಣಲ್ಲೂ ನೀರು ಬಂತು. ನೀನು ನನ್ನ ಬೆಸ್ಟ್ ಫ್ರೆಂಡ್, ಯಾವಾಗಲೂ ಹಾಗೆ ಇರ್ತೀಯ. ಪ್ಲೀಸ್ ಅರ್ಥ ಮಾಡ್ಕೊ ನನ್ನ ಕಷ್ಟ. ನೋಡು, ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ. ಅವಳು ನನ್ನ ಕೈಯಿಂದ ರೋಸ್ ಇಸ್ಕೊಳ್ಳಿಲ್ಲ. ತಿರುಗಿ ರೋಹಿತ್ ಹತ್ರ ಹೋಗಿ ಬಿಟ್ಟಳು. ಒಂದ್ಸಲ ಕೂಡ ತಿರುಗಿ ನೋಡಲಿಲ್ಲ. ನಾನು ಅಲ್ಲೇ ನಿಂತೆ, ಕೈಯಲ್ಲಿ ಒಣಗಿದ ರೋಸ್ ಈಗ ನಿಜವಾಗ್ಲೂ ಒಣಗಿತ್ತು. ಕಣ್ಣಲ್ಲಿ ಒಣಗದ ಕಣ್ಣೀರು. 3 ವರ್ಷದ ಡ್ಯಾಮ್, ಹೃದಯದಲ್ಲಿ ಒಡೆದ ಕನಸು ಚೂರು ಚೂರಾಯಿತು. ಲಾಸ್ಟ್ ಟ್ರೈ ಫೇಲ್ ಆಯಿತು. 300 ದಿನದ ಕಾಯುವಿಕೆ ವೇಸ್ಟ್ ಆಯಿತು. 3 ವರ್ಷದ ಪ್ರೀತಿ ಸಾರಿ ಅನ್ನೋ ಒಂದೇ ಒಂದು ಪದದಲ್ಲಿ ಮುಗಿಯಿತು. ಡಿಜೆನಲ್ಲಿ ಸಾಂಗ್ ಪ್ಲೇ ಆಗ್ತಿತ್ತು, ಚೆಲುವೆ ನಿನ್ನ ನೋಡಲು. ಆದರೆ ನನ್ನ ಕತೆ, ಚೆಲುವೆ ನನ್ನ ಬಿಟ್ಟು ಹೋದಳು. ಹೃದಯ ತೆರೆದಿತ್ತು, ಆದರೆ ಭಾವ ಅರಳಲಿಲ್ಲ. ಈಗ ಹೃದಯನೇ ಮುಚ್ಚೋ ಟೈಮ್ ಬಂತು, ಶಾಶ್ವತವಾಗಿ. ಮುಂದುವರಿಯುತ್ತದೆ ಎಪಿಸೋಡ್ 7, 300 ದಿನ ವೇಟಿಂಗ್ ಸ್ಟೋರಿ ಕ್ಲೈಮ್ಯಾಕ್ಸ್ ನಾಳೆ ಸಂಜೆ 6 ಗಂಟೆಗೆ. ನಿಮಗೆ ಲೇಟ್ ಆಗಿ ಪ್ರಪೋಸ್ ಮಾಡಿದ ಅನುಭವ ಇದೆಯಾ? ಹೃದಯದ ಒಡೆದಿದೆಯಾ? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.